ಉದ್ಗಲ್ ಊರಿನ ನಿವಾಸಿ, ರಾಯಚೂರು ಜಿಲ್ಲೆಯ, ಕರ್ನಾಟಕ ರಾಜ್ಯ, ರಹಮತುಲ್ಲಾ ಬಿನ್ ಮುರ್ತಜಾರವರನ್ನು ವೇದಿಕೆ ಮೇಲೆ ಆಹ್ವಾನಿಸುತ್ತೇನೆ. ಇವರು 6ನೇ ತರಗತಿಯ ವಿದ್ಯಾರ್ಥಿ. ವಿಷಯ ಭಾಷಣೆ ಧರ್ಮದ ಪ್ರಚಾರ, ಸಮಯದ ಮುಖ್ಯ ಅವಶ್ಯಕತೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ವಸ್ಸಲಾತು ವಸ್ಸಲಾಮ್ ಅಲಾ ಅಬ್ದಿಲ್ಲಾಹಿ ವ ರಸೂಲಿಹಿ ವ ಖಲೀಲಿಹಿ ನಬಿಯಿನಾ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅಶ್ಹದು ಅನ್ ಲಾ ಇಲಾಹ ಇಲ್ಲಲ್ಲಾಹು ವಹ್ದಹು ಲಾ ಶರೀಕ ಲಹ್ ವ ಅಶ್ಹದು ಅನ್ನ ಮುಹಮ್ಮದನ್ ಅಬ್ದುಹು ವ ರಸೂಲುಹು. ಅಮ್ಮಾ ಬಅದ್. قال الله تبارك وتعالى في كلامه المجيد: ومن أحسن قولا ممن دعا إلى الله وعمل صالحا وقال إنني من المسلمين. ಪರಮ ದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ ಪ್ರಾರಂಭಿಸುತ್ತೇನೆ. ಇವತ್ತಿನ ಈ ಸುಂದರವಾದ ಕಾರ್ಯಕ್ರಮದ ವೇದಿಕೆಯ ಮೇಲೆ ಪ್ರದರ್ಶನ ನೀಡಿರುವ ಮಾನ್ಯ ಅಧ್ಯಕ್ಷರೇ ಹಾಗೂ ನನ್ನ ಗುರುಗಳೇ ಹಾಗೂ ನನ್ನ ಪ್ರಿಯ ಸ್ನೇಹಿತರೆ, ಇವತ್ತಿನ ಈ ಸಭೆಯಲ್ಲಿ ನನ್ನ ಭಾಷಣೆಯ ವಿಷಯ ಧರ್ಮ ಪ್ರಚಾರ, ಸಮಯದ ಮುಖ್ಯ ಅವಶ್ಯಕತೆ. ಸಹೋದರರೇ, ಧರ್ಮ ಪ್ರಚಾರಕ್ಕೆ ಕುರ್ಆನಿನಲ್ಲಿ ದಾವತ್ ಇಲಲ್ಲಾಹ್ ಎಂದು ಹೇಳಲಾಗಿದೆ. ಅಂದರೆ ಅಲ್ಲಾಹನ ಕಡೆಗೆ ಕರೆಯುವುದು ಮತ್ತು ಮನುಷ್ಯರನ್ನು ಸೃಷ್ಟಿಕರ್ತನಿಂದ ಜೋಡಿಸುವುದು, ಅಲ್ಲಾಹನ ಕಡೆಗೆ ಆಹ್ವಾನಿಸುವ ಅರ್ಥ. ಅಲ್ಲಾಹನ ಭಕ್ತರಿಗೆ ಅಲ್ಲಾಹನ ಭೂಮಿಯಲ್ಲಿ ಅಲ್ಲಾಹನ ದಾಸರಾಗಿ ಬಾಳುವುದೇ ನೇರ ಮಾರ್ಗ ಎಂದು ಹೇಳುವುದಾಗಿದೆ. ಪ್ರಿಯ ಜನರೇ, ಅಲ್ಲಾಹನು ಪ್ರವಾದಿಗಳ ಸರ್ದಾರ, ಅಂತಿಮ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಆಹ್ವಾನಿಸುವವನಾಗಿ, ಸುವಾರ್ತೆ ನೀಡುವವನಾಗಿ ಮತ್ತು ಎಚ್ಚರಿಸುವವನಾಗಿ ಮಾಡಿ ಕಳುಹಿಸಿದ. ನಿಮಗೆ ಕಳುಹಿಸಿರುವ ಮುಖ್ಯ ಕಾರಣ ಏನೆಂದರೆ ಜನರನ್ನು ಅಲ್ಲಾಹನ ಕಡೆಗೆ ಕರೆಯುವುದಾಗಿತ್ತು. ಅಲ್ಲಾಹನು ತನ್ನ ಪವಿತ್ರ ಕುರ್ಆನಿನಲ್ಲಿ ಹೇಳುತ್ತಾನೆ: ವಮಾ ಅರ್ಸಲ್ನಾಕ ಇಲ್ಲಾ ಕಾಫತಲ್ ಲಿನ್ನಾಸಿ ಬಶೀರನ್ ವ ನದೀರಾ ವಲಾಕಿನ್ನ ಅಕ್ಸರನ್ನಾಸಿ ಲಾ ಯಅಲಮೂನ್. ಓ ಪ್ರವಾದಿಯವರೇ, ನಾವು ನಿಮ್ಮನ್ನು ಸಮಸ್ತ ಮಾನವರಿಗೆ ಎಚ್ಚರಿಸುವವರಾಗಿ ಮತ್ತು ಶುಭವಾರ್ತೆ ತಿಳಿಸುವವರಾಗಿ ಮಾಡಿ ಕಳುಹಿಸಿರುವುದು, ಆದರೆ ಜನರಲ್ಲಿ ಹೆಚ್ಚಿನವಳಿಗೆ ತಿಳಿಯುವುದಿಲ್ಲ. ಇವತ್ತು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಪ್ರಚಾರದ ಬಹಳ ಅವಶ್ಯಕತೆಯಿದೆ. ಏಕೆಂದರೆ ಇವತ್ತು ಪ್ರಪಂಚದ ಪರಿಸ್ಥಿತಿ ಮಕ್ಕಾದ ಮುಶ್ರಿಕರ ಪರಿಸ್ಥಿತಿವಾಗುತ್ತಿದೆ. ಇವತ್ತು ಜನರು ಸ್ವತಃ ತಮ್ಮ ಕೈಗಳಿಂದ ಮಾಡಿರುವ ಮೂರ್ತಿಗಳನ್ನು, ಶಿಲೆಗಳನ್ನು ಮತ್ತು ಸಮಾಧಿಗಳನ್ನು ತಮ್ಮ ಸೃಷ್ಟಿಕರ್ತನೆಂದು ತಿಳಿಯುತ್ತಿದ್ದಾರೆ. ಓ ಅಲ್ಲಾಹನ ಭಕ್ತರೇ, ಈ ಶಿರ್ಕ್ ಮತ್ತು ಬಿದ್ಅತಿನ ಅಗ್ನಿ ಒಳ್ಳೆಯ ಮುಸಲ್ಮಾನರ ವಿಶ್ವಾಸ ಮತ್ತು ಅವರ ಈಮಾನನ್ನು ಸುಟ್ಟು ಬೂದಿ ಮಾಡುತ್ತದೆ. ಇವತ್ತು ಮನುಷ್ಯ ಪ್ರಪಂಚದ ಪ್ರತಿಯೊಂದು ವಸ್ತುವನ್ನು ಆರಾಧಿಸುತ್ತಿದ್ದಾನೆ. ಆದರೆ ಕುರ್ಆನ್ ಸರ್ವ ಮಾನವರಿಗೆ ನೈಜ ಪ್ರಭುವಿನ ಈ ಸಂದೇಶವನ್ನು ಕೇಳಿಸಿದೆ: ವಅಬುದುಲ್ಲಾಹ ವಲಾ ತುಶ್ರಿಕು ಬಿಹಿ ಶೈಆ. ಓ ಜನರೇ, ನೀವು ಅಲ್ಲಾಹನ ಆರಾಧನೆ ಮಾಡಿರಿ ಮತ್ತು ಅವನೊಂದಿಗೆ ಸಹಭಾಗಿಯನ್ನಾಗಿ ಮಾಡಬೇಡಿರಿ. ಸಹೋದರರೇ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರಿಗೆ ಪ್ರವಾದಿತ್ವ ದೊರಕಿದ ನಂತರ ಮೊಟ್ಟ ಮೊದಲು ಪ್ರಭುವಿನ ಏಕತ್ವ ತೌಹೀದನ್ನು ಸಾರಿದರು ಮತ್ತು ಸಫಾ ಪರ್ವತದ ಮೇಲೆ ಹೋಗಿ ಪ್ರಚಾರ ಮಾಡುತ್ತಾರೆ: ಕೂಲು ಲಾ ಇಲಾಹ ಇಲ್ಲಲ್ಲಾಹು ತುಫ್ಲಿಹು ವ ತಮ್ಲಿಕುಲ್ ಅರಬ ವಲ್ ಅಜಮ್. ಓ ಜನರೇ, ನೀವು ಲಾ ಇಲಾಹ ಇಲ್ಲಲ್ಲಾಹ್ ಎಂದು ಹೇಳಿರಿ, ನಿಮಗೆ ಕೇವಲ ಮಕ್ಕ ಮತ್ತು ಮದೀನದ ರಾಜಿಕೆ ಅಲ್ಲ, ಇಡೀ ಜಗತ್ತಿನ ರಾಜಿಕೆ ಸಿಗಬಹುದು. ಜನರೇ, ಲಾ ಇಲಾಹ ಇಲ್ಲಲ್ಲಾ, ಅಲ್ಲಾಹನ ಹೊರತು ಆರಾಧನೆಗೆ ಅರ್ಹನು ಯಾರೂ ಇಲ್ಲ ಎಂದು ಹೇಳಿ ನೀವು ವಿಜಯವಾಗುವಿರಿ. ಮತ್ತು ಪ್ರವಾದಿ ತಮ್ಮ ಕೊನೆಯ ಉಸಿರಿನವರೆಗೆ ಈ ಕೆಲಸ ಮಾಡಿದರು ಮತ್ತು ಅರ್ಫದ ಮೈದಾನದಲ್ಲಿ ಎಲ್ಲ ಜನರಿಂದ ಸಾಕ್ಷ್ಯ ವಹಿಸಿಕೊಂಡರು. ಓ ಜನರೇ, ನೀವು ಸಾಕ್ಷಿದಾರರಾಗಿರಿ. ಇವತ್ತು ನಾನು ಧರ್ಮ ಪ್ರಚಾರವನ್ನು ಸಂಪೂರ್ಣವಾಗಿ ತಲುಪಿಸಿದ್ದೇನೆ ಮತ್ತು ಇಸ್ಲಾಮಿನ ಸಂದೇಶವನ್ನು ಇಡೀ ಜಗತ್ತಿನಲ್ಲಿ ಹರಡಿಸಿದರು. ಸಂಪೂರ್ಣ ಅರಬ್ ದೇಶ ಇಸ್ಲಾಮನ್ನು ಸ್ವೀಕರಿಸಿತು. ಪ್ರಿಯ ಜನರೇ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು
ತನ್ನ ಸಮುದಾಯಕ್ಕೆ ಈ ಧರ್ಮವನ್ನು ತಲುಪಿಸಲು ಹಗಲು ರಾತ್ರಿ ನೋಡದೆ ಶ್ರಮ ಪಟ್ಟರು. ಈ ಪರಿಸ್ಥಿತಿಯನ್ನು ನೋಡಿ ಇಹಾಲೋಕ ಮತ್ತು ಪ್ರಲೋಕದ ಪ್ರಭು ಹೇಳುತ್ತಾನೆ, ಫಲಅಲ್ಲಕ ಬಾಖಿಯುನ್ ನಫ್ಸಕ ಅಲಾ ಆಸಾರಿಹಿಂ ಇಲ್ಲಂ ಯುಮಿನು ಬಿಹಾದಲ್ ಹದೀಸ್ ಯಸಫಾ. ಓ ಪ್ರವಾದಿಯವರೇ, ಏನು ಅವರು ಈ ವಿಷಯದಲ್ಲಿ ವಿಶ್ವಾಸವಿರಿಸದಿದ್ದರೆ ನೀವು ಅವರಿಂದ ದುಃಖಿಸುತ್ತಾ ನಿಮ್ಮ ಜೀವವನ್ನು ನಾಶ ಮಾಡಿಕೊಳ್ಳುತ್ತೀರಾ? ಓ ಪ್ರಿಯ ಜನರೇ, ಯೋಚನೆ ಮಾಡಿರಿ. ಈ ಧರ್ಮ ಪ್ರಚಾರದ ಕುರಿತು ಇಂದು ನಮ್ಮಲ್ಲಿಲ್ಲ. ಆದ ಕಾರಣ ಇವತ್ತು ನಾವು ಧರ್ಮ ಪ್ರಚಾರವನ್ನು ಬೇಡದ ರೂಪದಲ್ಲಿ ಮಾಡುತ್ತಿದ್ದೇವೆ. ಆದ ಕಾರಣ ಇವತ್ತು ನಮ್ಮ ನಾಲಿಗೆಯಲ್ಲಿ ಆ ಶಕ್ತಿವಿಲ್ಲ ಯಾವ ಶಕ್ತಿ ನಮ್ಮ ಪ್ರವಾದಿ ಮತ್ತು ಸಹಾಬರಲ್ಲಿ ಇತ್ತು. ಅವರು ಅಲ್ಲಾಹನ ಧರ್ಮಕ್ಕಾಗಿ, ಅಲ್ಲಾಹನ ತೌಹೀದಿಗಾಗಿ ಇಸ್ಲಾಮಿನ ಧ್ವಜವನ್ನು ಏರಿಸಲು ತಮ್ಮ ಜೀವನ ಮತ್ತು ಪ್ರಾಣವನ್ನು ನೀಡಿದರು. ಆದರೆ ಎಂದಿಗೂ ಅಲ್ಲಾಹನ ಜೊತೆ ಶಿರ್ಕನ್ನು ಇಷ್ಟಪಡಲಿಲ್ಲ. ಮಾನ್ಯರೇ, ಈ ಎಲ್ಲ ಭಾಷಣೆಯ ಕೊನೆಯ ಮಾತು ಏನೆಂದರೆ, ನಮ್ಮ ಪ್ರವಾದಿ ತಮ್ಮ ಜೀವನದ ಕೇವಲ 23 ವರ್ಷದಲ್ಲಿ ಧರ್ಮ ಪ್ರಚಾರವನ್ನು ಮತ್ತು ಇಸ್ಲಾಮಿನ ಸಂದೇಶವನ್ನು ಇಡೀ ಜಗತ್ತಿನಲ್ಲಿ ಹರಡಿಸಿದರು. ಕೊನೆಯಲ್ಲಿ ನಾನು ಅಲ್ಲಾಹನ ಬಳಿ ಪ್ರಾರ್ಥನೆ ಮಾಡುತ್ತೇನೆ, ಓ ಅಲ್ಲ, ನಮಗೆಲ್ಲರಿಗೂ ನಮ್ಮ ಪ್ರವಾದಿಯ ರೀತಿಯಲ್ಲಿ ಧರ್ಮ ಪ್ರಚಾರ ಮಾಡುವ ತೌಫೀಕ್ ನೀಡು. ಆಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.